ಕುಣಿಗಲ್ ರಾಮಚಂದ್ರ ಅವರೇ ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿಂದ ಕಾಂಪಿಟೇಷನ್ಗೂ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ಯಾವ ಹಾಡನ್ನು ಹಾಡ್ತಿದ್ದೀರಿ? ನಾನು ಮತ್ತಿಘಟ್ಟ ಕೃಷ್ಣಮೂರ್ತಿಯವರು ಜನಪದ ವಿದ್ವಾಂಸರು. ಅವರು ಒಂದು ಪುಸ್ತಕ ಹೊನ್ನ ಹೊತ್ತಿಗೆ ಅಂತೇಳಿ ಒಂದು ಪುಸ್ತಕ ಇದೆ, ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕರಿಯವ್ವ ಅಂತ ಶೀರ್ಷಿಕೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ ಅಂತ ಹೇಳಿ ಒಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಆಲ್ ದಿ ಬೆಸ್ಟ್. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ, ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಹುತ್ತದ ಕೋವೇಲಿ ಹುಟ್ಟ್ಯಾಳೆ ಕರಿಯವ್ವ, ಹುತ್ತದ ಕೋವೇಲಿ ಹುಟ್ಟ್ಯಾಳೆ ಕರಿಯವ್ವ, ಮುತ್ತುಡಿಗಾವಾಲೆ ಬರೆದಾಳೆ, ಮುತ್ತುಡಿಗಾವಾಲೆ ಬರೆದಾಳಲ್ಲಪ್ಪನಕ, ಮುತ್ತಿನಂದಲವ ಕಳುವ್ಯಾನೆ, ಮುತ್ತಿನಂದಲವ ಕಳುವ್ಯಾನೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ, ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಗದ್ದುಗೆ ಮೇಲಿಂದ ಎದ್ದು ಬಾರೆ ಕರಿಯವ್ವ, ಗದ್ದುಗೆ ಮೇಲಿಂದ ಎದ್ದು ಬಾರೆ ಕರಿಯವ್ವ, ಅಲ್ಲಿದ್ದರೆ ನಿನಗೆ ಶಿವನಾಣೆ, ಅಲ್ಲಿದ್ದರೆ ನಿನಗೆ ಶಿವನಾಣೆ. ಸಿರದಿಂದ ಮಗ್ಗು ಬಂದಾವೆ ಮುಡಿಬಾರೆ, ಮದ್ದು ಬಂದಾವೆ ಮುಡಿಬಾರೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ, ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ. ಕರಿಯ ಕಾಗಿನ ಸೀರೆ ಗಡಿ ಹೊಡೆದ ಹೊಂಬಾಳೆ, ಕರಿಯ ಕಾಗಿನ ಸೀರೆ ಗರಿ ಹೊಡೆದ ಹೊಂಬಾಳೆ, ತರಿಯ ಕೆರೆಯಿಂದ ದೊರೆಗಾಳು, ತರಿಯ ಕೆರೆಯಿಂದ ದೊರೆಗಾಳು, ಕಳುಹಿದ ಬಣ್ಣ ಶಿವದಾರದ ಮ್ಯಾಲೆ ಹೊಳೆದಾವೆ, ಶಿವದಾರದ ಮ್ಯಾಲೆ ಹೊಳೆದಾವೆ. ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ ಮುದ್ದು ಕೋಗಿಲೆ, 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 ಕೋಗಿಲೆ ಸಣ್ಣ ಕೋಗಿಲೆ, ಕೋಗಿಲೆ. ಓಕೆ, ಪ್ರೇಮ್ಗಲ್ ಸರ್, ನೀವು ಹೇಳಿ, ಈ ಸಣ್ಣ ಕೋಗಿಲೆ ಮುದ್ದು ಕೋಗಿಲೆ ಕೋಗಿಲೆಯ ಬಗೆಗಿನ ಹಾಡು ಹೇಗಿತ್ತು ಅಂತ. ರಾಮಚಂದ್ರ ಅವರೇ, ಇದು ಮತಿಘಟ್ಟ ಕೃಷ್ಣಮೂರ್ತಿಯವರ ಆಯ್ಕೆ. ಬಹುಶಃ ಇದು ಮೊದಲನೇ ಸಾರಿ ನಾನು ಕೇಳ್ತಾ ಇರೋದು ಈ ಹಾಡು. ಅನೇಕ ಜನಪ್ರಿಯ ಜಾನಪದ ಗೀತೆಗಳಲ್ಲಿ ಯಾರೂ ವೇದಿಕೆಗಳಲ್ಲಿ ಭಾಳಷ್ಟು ಜನ ಹಾಡಿಲ್ಲ. ಒಂದು ಹೊಸ ಹಾಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರಿ. ಕೋಗಿಲೆ ಸಣ್ಣ ಕೋಗಿಲೆ, ಅದರ ಅರ್ಥ ಬಹುಶಃ ಅರ್ಚನಾ ಮೇಡಮ್ ಅಥವಾ ಮುನ್ರಾಜ್ ಅವರೇ ಹೇಳಬೇಕು. ಕೋಗಿಲೆ ಮತ್ತು ಸಣ್ಣ ಕೋಗಿಲೆ ಮರಿ ಕೋಗಿಲೆ ಅಂತ ಈ ಜಾನಪದದಲ್ಲಿ ಇದು ಒಂದು ಅಪರೂಪವಾದ ಗೀತೆಯನ್ನು ನೀವು ವೇದಿಕೆ ಮೇಲೆ ಕೊಟ್ಟಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯುತ್ತಮವಾದ ಗೀತೆಗಳು ನಿಮ್ಮ ಕಂಠದಿಂದ ಮೂಡಿ ಬರಲಿ. ಆಗಲಿ ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್, ಹಲವಾರು ನಾವು ಹಾಡುಗಳನ್ನು ಏನು ಕೇಳ್ತೀವಿ, ಬಾಯಿಂದ ಬಾಯಿಗೆ ಹರಿದು ಬಂದು ಉಳ್ಕೊಂಡಂಥ ಹಾಡುಗಳು ಹಲವಾರು.
ಆಮೇಲೆ ಇತ್ತೀಚೆಗೆ ಅವರ ಸಾಹಿತ್ಯ ಯಾರು ಬರೆದಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಂಡು ಅವರ ಹೆಸರು ಕೂಡ ಗೊತ್ತಾಗಿ ಮೆರೆದಂಥ ಹಾಡುಗಳು ಕೂಡ ಹಲವಾರು ಈಗ ಬರ್ತಾ ಇರೋವಂಥದ್ದು. ನೋಡಿ, ಎಷ್ಟೊಂದು ಜನ ಪಾಪ ಅವರ ಹೆಸರೇ ನಮಗೆ ಗೊತ್ತಾಗೋದಿಲ್ಲ. ಅವರ ಹಾಡುಗಳನ್ನು ನಾವು ಹಾಡ್ತಾ ಇರ್ತೀವಿ, ಬಹುಶಃ ಮುಂದಿನ ಪೀಳಿಗೆ, ಅದರ ಮುಂದಿನ ಪೀಳಿಗೆ ಕೂಡ ಹಾಡ್ತಾ ಇರುತ್ತೆ. ಆದರೆ ಬರೆದವ್ರು ಯಾರು ಅಥವಾ ಅದಕ್ಕೆ ರಾಗ ಸಂಯೋಜನೆ ಮಾಡಿರೋದು ಯಾರು ಏನೂ ಗೊತ್ತಾಗೋದಿಲ್ಲ. ಅದು ಆವಾಗ ಬಹುಶಃ ಡಾಕ್ಯುಮೆಂಟೇಷನ್ ಮಾಡಿಲ್ದೇನೆ ಇದ್ದಿದ್ದ ಕಾರಣ, ಅಥವಾ ಮುಂದೊಂದು ದಿವಸ ಇದು ಇಂಥ ಒಂದು ಪ್ರಚಲಿತವಾದಂತಹ ಒಂದು ಕಲೆ ಆಗಬಹುದು ಇದು ಅಂತ ಪಾಪ ಅವ್ರಿಗೆ ಗೊತ್ತಿಲ್ಲ. ಏನೋ ಅವರು ಸಂತೋಷಕ್ಕೆ ಹಾಡ್ಕೊಳ್ತಾ ಇದ್ರು, ಅದೇ ಬೆಳೆದು ಬಂತು. ಅವರಿಗೆಲ್ಲ ಒಂದು ಬರೆದವರು, ಸ್ವರ ಸಂಯೋಜನೆ ಮಾಡಿ ಹಾಡಿದವರು, ಅವರ ಯಾರ್ಯಾರು ಮಾಡಿದ್ದಾರೋ ಅವರಿಗೆಲ್ಲ ಒಂದು ನಮನವನ್ನು ಸಲ್ಲಿಸ್ತಾ, ವೇಮಗಲ್ ಸರ್ ಹೇಳಿದ ಹಾಗೆ ನಾನು ಕೂಡ ಈ ಹಾಡನ್ನು ಮೊದಲನೇ ಸಲ ಕೇಳ್ತಾ ಇರೋದು. ತುಂಬ ರಿಫ್ರೆಶಿಂಗ್ ಆಗಿತ್ತು ಈ ಹಾಡು, ತುಂಬ ಸುಂದರವಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕಂಪೋಸಿಂಗಲ್ಲಿ ಒಂದು ಸಣ್ಣ ಮಟ್ಟದ ಮಾಡರ್ನೈಸೇಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಹೊಸ ರೀತಿಯಲ್ಲಿ ಇದರಲ್ಲಿ ಮಣ್ಣಿನ ಸೊಗಡಿಗಿಂತ ಒಂದು ಸ್ವಲ್ಪ ಮಾಡರ್ನ್ ಸೊಗಡು ಕಾಣಿಸ್ತಾ ಇತ್ತು. ಚೆನ್ನಾಗಿದೆ ಹಾಡು. ನಿಮಗೆ ನಿಮ್ಮ ಗಾಯನದ ಬಗ್ಗೆ ಹೇಳೋದಾದರೆ, ನಿಮ್ಮ ಧ್ವನಿ ತುಂಬ ಚೆಂದ ಇದೆ, ತುಂಬ ಚೆಂದ ಇದೆ. ನೀವು ಶ್ರುತಿ ಮತ್ತು ತಾಳ ಎರಡರ ಕಡೆಯೂ ತುಂಬ ಗಮನ ಕೊಡಬೇಕು, ಆಯಿತಾ? ನಾನು ಕಲ್ತಿದ್ದೇನು, ನಾನು ನೋಡ್ಕೊಂಡು ಬಂದಿರೋದೇನು, ಒಬ್ಬ ಕಲಾವಿದರು ಇಲ್ಲಿ ಕೂತ್ಕೊಂಡು ಇನ್ನೊಬ್ಬರು ಕಲಾವಿದರನ್ನ ಅಳೆಯೋದಾಗಲಿ, ಜಡ್ಜ್ ಮಾಡೋದಾಗಲಿ ಅದು ಸುಲಭದ ಮಾತಲ್ಲ. ಆದರೆ ಅದು ನಮಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಸರಿಯಾಗಿ ನಿಭಾಯಿಸದೆ ಹೋದರೆ ನಮ್ಮ ಕರ್ತವ್ಯಕ್ಕೆ ಚ್ಯುತಿಯಾಗಿಬಿಡುತ್ತೆ. ಹಾಗಾಗಿ ನಾನು ಹೇಳಲೇಬೇಕು, ಇದು ನಿಮ್ಮ ಮುಂದಿನ ಪಯಣಕ್ಕೆ ಅನುಕೂಲಕಾರಿಯಾಗುವಂಥದ್ದು. ನೀವು ಶ್ರುತಿ, ತಾಳ, ತಂದೆ ಮತ್ತು ತಾಯಿ ಎರಡನ್ನೂ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಆಯಿತಾ? ಒಳ್ಳೆಯದಾಗಲಿ. ಮುನಿರಾಜು ಸರ್, ಇದರ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ಮಲ್ಲಯ್ಯ ಶಿವನಿ ಎಲ್ಲಿ ಬಿಡಿಗೆ ಬಿಟ್ರಿ ಮಲ್ಲಿಗೆ ಬೆಳೆಯುವ ಮತ್ತಿಗಟ್ಟ, ಕೋಲಣ್ಣ ಕೋಲೆ ಮಲ್ಲಿಗೆ ಬೆಳೆಯುವ ಮತ್ತಿಗಟ್ಟ. ಯಾಕೆ ಈ ಹಾಡನ್ನು ನಾನು ಉದಾಹರಣೆ ಹೇಳಿದೆ ಅಂದರೆ, ಯಾರು ಸಂಗ್ರಹಕಾರರು ಇರ್ತಾರಲ್ಲ, ಆ ಸಂಗ್ರಹಕಾರರು ಆ ಪ್ರದೇಶದಲ್ಲಿ ಯಾವ ಪ್ರದೇಶದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಕೆಲವೊಂದು ಹಾಡುಗಳಲ್ಲಿ ನಮಗೆ ಸೂಚನೆ ಸಿಗ್ತವೆ. ಮತಿಘಟ್ಟ ಕೃಷ್ಣಮೂರ್ತಿಯವರು ಆ ಭಾಗದಲ್ಲಿ ಸಾಕಷ್ಟು ಹಾಡುಗಳನ್ನು ಸಂಗ್ರಹಿಸಿ ಇಟ್ಟಿದ್ರು. ಅವತ್ತಿನ ಕಾಲಕ್ಕೆ ಒಂದು ಟೇಪ್ ರೆಕಾರ್ಡರ್ ಇರ್ತಿರಲಿಲ್ಲ, ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಏನೇನೂ ಇಲ್ದಿದ್ದ ಕಾರಣ ಯಾರೋ ಜನಪದರು ಹಾಡಿದಾಗ ಅದನ್ನು ಕೇಳ್ಕೊಂಡು ಬರ್ಕೊಂಡು ಅದನ್ನು ಉಳಿಸಿ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಜೋರು ಚಪ್ಪಾಳೆ ಕೊಡಬೇಕು. ಈಗ ಅವರು ಆ ಪದಗಳಲ್ಲಿ ಏನೇನು ಸಿಗ್ತಾ ಹೋಗುತ್ತೆ ನಮಗೆ ಅಂದರೆ, ಶಿರದಿಂದ ನಿಮಗೆ ಹೂ ಬಂದು ಅಂದ್ರೆ, ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಶಿರದಲ್ಲಿ ಮಲ್ಲಿಗೆ ಹೂ ಜಾಸ್ತಿ ಬೆಳೀತಿದ್ರು. ತರೀಕೆರೆಯಿಂದ ಏನು ಬಂತಿದ್ದು? ದೊರೆಗಳು, ಅಲ್ಲಿಂದ ದೊರೆಗಳು ಬರ್ತಾಯಿದ್ರು ಅಂತ. ತರಿಯಾಕೆರೆಯಿಂದ ದೊರೆಗಾಳು ಕಳುಹಿದ ಬಣ್ಣ, ಶಿವದಾರದ ಮ್ಯಾಲೆ ಹೊಳೆದಾವೆ, ಶಿವದಾರದ ಮ್ಯಾಲೆ ಹೊಳೆದಾವೆ. ನೋಡಿ, ಅಲ್ಲಿ ಯಾರು ದೊರೆಗಳಿದ್ರು ಅನ್ನೋದು ಇದ್ರ ಮೂಲಕ ಅರ್ಥ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಹಾಡಲ್ಲೂ ಪ್ರದೇಶ, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚಾರ, ಅಲ್ಲಿನ ವಿಚಾರಗಳು ಎಲ್ಲವೂ ನಮಗೆ ದೊರಕ್ತಾ ಹೋಗುತ್ತೆ. ಇದೊಂದು ರೀತಿ ಇತಿಹಾಸ ಇದ್ದಾಗೆ. ಈ ಕೋಗಿಲೆ ಹಾಡು ಕರಿಯವನ ಬಗ್ಗೆ ಬರೆದಿರೋ ಅಂಥ ಹಾಡು, ಅಲ್ಲಿನ ಪ್ರದೇಶದ ದೇವತೆ ಬಗ್ಗೆ ಆಡಿರುವಂಥ ಹಾಡು. ಭಾಳ ಸೊಗಸಾಗಿತ್ತು. ಮೇಡಮ್ ಹೇಳಿದಾಗೆ ಪ್ರಾರಂಭದಲ್ಲಿ ತಾಯಿ, ಆಮೇಲೆ ಒಂಚೂರು ತಾಳ, ಇದೆರಡೂ ಮಾಡಿಕೊಂಡ್ರೆ ಅದ್ಭುತ. ಓಕೆ, ಈ ಜನಪದ ಹಾಡುಗಳ ಬಗ್ಗೆ ಹೇಳೋದಾದರೆ, ಈಗಿನ ಕಾಲಮಾನಕ್ಕೆ ಚಿತ್ರಗೀತೆಗಳು ಹೌದು ಬರ್ತಾ ಇದ್ದಾವೆ. ಈಗಿನ ಕಾಲಮಾನದವರು ಎಲ್ಲರೂ ಕೇಳ್ತಾ ಇದ್ದಾರೆ, ನಾವುಗಳು ಕೇಳ್ತಿದ್ದೀವಿ ರಿಫ್ರೆಶ್ಮೆಂಟ್ ಅಂತ. ಬಟ್ ಹಿಂದಿನ ಪೀಳಿಗೆ, ಅದರ ಹಿಂದಿನ ಪೀಳಿಗೆ ಈಗಲೂ ಕೂಡ ನಾವು ಜನಪದ ಗೀತೆಗಳನ್ನು ಹಾಡ್ತಾನೆ ಬಂದಿದ್ದೀವಿ. ಆದರೆ ಚಿತ್ರಗೀತೆಗಳಾಗಲಿ, ಮತ್ತೊಂದು ಗೀತೆ ಆಗಲಿ ನಮ್ಮ ಮುಂದಿನ ಪೀಳಿಗೆ ಹಾಡ್ತಾರಾ ಗೊತ್ತಿಲ್ಲ ನಮಗೆ. ಆದರೆ ಜನಪದ ಗೀತೆಗಳನ್ನು ನಮ್ಮ ಮುಂದಿನ ಪೀಳಿಗೆ ಹಾಡಿಸ್ಬೋದಾ? ಖಂಡಿತವಾಗ್ಲೂ ಹಾಡಿಸ್ಬೋದು, ಯಾಕಂದರೆ ಅದು ಅಷ್ಟು ಅರ್ಥಪೂರ್ಣವಾಗಿದೆ. ಸೊ ಇದನ್ನು ಉಳಿಸಿ ಬೆಳೆಸ್ತಿದ್ದೀರಿ ತಾವುಗಳೆಲ್ಲರೂ. ಕೇಳೋದಕ್ಕೆ ಎಷ್ಟೊಂದು ಸೊಗಸಾಗಿದೆ, ಅರ್ಥಪೂರ್ಣವಾಗಿದೆ, ಎಷ್ಟೊಂದು ಹಾಡುಗಳು ಈಗ ಎಷ್ಟೊಂದು ಅರ್ಥಪೂರ್ಣವಾಗಿದೆ, ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ. ಅದನ್ನು ನಾನು ನನ್ನ ಮುಂದಿನ ಪೀಳಿಗೆಗೆ ಪಾಸ್ ಮಾಡ್ತೀನ? ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊಗಸಾಗಿ ಹಾಡಿದ್ರಿ. ಥ್ಯಾಂಕ್ ಯು.